ಸರ್ ಬನ್ನಿ ಸರ್ ಒಳಕ. ಯಾರಕ್ಕ ಸುನೀತಕ್ಕ? ಯಾರೋ ನಂಗೂ ತಿಳಿದು ವಜ್ಜ. ಸುನೀತಾ ಆಂಟಿ ಚೆನ್ನಾಗಿದ್ದೀರಾ? ಏನು ಚಂದನಪ್ಪ, ಏನು ಚಂದ. ಯಾರೋ ನೀನು ನಂಗೆ ಗುರ್ತು ಸಿಕ್ಕಿಲ್ಲಲ್ಲಪ್ಪ. ಆಂಟಿ ನಾನು ರಾಮು. ರಾಮು ಹೆಂಗಿದೆಯಪ್ಪ, ಚೆನ್ನಾಗಿದೆಯೇನೋ? ಹ್ಞೂ ಸುನೀತಾ ಆಂಟಿ ಚೆನ್ನಾಗಿದ್ದೀನಿ. ಆಂಟಿ ಬನ್ನಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಬೇಡಪ್ಪ, ಬೇಡ ಬೇಡ ಬೇಡ, ನೀನೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ. ಬೇಡಪ್ಪ, ನಿಮ್ಗೆಲ್ಲ ಮೋಸ ಮಾಡಿದ್ದು ಸಾಕು. ಅದರಿಂದನೇ ಇವತ್ತು ನನಗಿಂತ ಪರಿಸ್ಥಿತಿ ಬಂದಿರೋದು. ಆಂಟಿ ಹಾಕಿದ್ದೆಲ್ಲ ಆಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಬನ್ರಿ ನೀವು ಆಸ್ಪತ್ರೆಗೆ ಹೋಗೋಣ. ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ನೀನು ಯಾರೋ ಏನೋ ನಂಗೆ ತಿಳಿದ್ವ. ಹಿಂಗೆ ಹೊಟ್ಟೆ ನೋವು ಅಂತಾನೆ ಇದ್ಲು. ಮೊನ್ನೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ಏನೋ ಕ್ಯಾನ್ಸರು 2ನೇ ಸ್ಟೇಜಾಗ ಆಗಂತಪ್ಪ. ಇವಾಗ ಬಿರಿನ ಆಪ್ರೇಷನ್ ಮಾಡಿ ಆ ಗಡ್ಡೆ ತೆಗೆದಾಕಿದ್ರೆ ಪರವಾಗಿಲ್ಲ, 1-2 ದಿವಸ ಇರ್ತಾರೆ ಅಂತ ಹೇಳ್ತಾವ್ರೆ ಡಾಕ್ಟ್ರು. ಆ ಮಗನು ಪರೋಡಿ ಮಗನು, ಅಯ್ಯೋ ಹೇಳಿದ ಮತ್ತೆ ಕೇಳಲ್ಲ ಹುಡುಗನು. ಯಾವಾಗ ನೋಡು ಫೋನ್ ಇಟ್ಕೊಂಡು ಹಿಂಗೆ ಉಜ್ಜೋದು. ಅದೇನು ಆ ಫೋನಾಗ. ಅಯ್ಯೋ ಚೆನ್ನಾಗಿದ್ದಿದ್ದು ಜೀವನನ ಹಾಳು ಮಾಡ್ಕೊಂಡ್ರಲ್ಲ ಆಂಟಿ ನೀವು. ಹಾಂ ಯಾವ ಥರ ಇದ್ರಿ ನೀವು, ಎಲ್ಲ ಹಾಳು ಮಾಡ್ಕೊಂಬಿಟ್ರಲ್ಲ. ಅವನಪ್ಪ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಅಧ್ವಾನ ಆಗೋದ್ಲಪ್ಪ, ಅಧ್ವಾನ ಅಡಿವು ಪಾಲಾಗೋದು. ಏನೋ ಹೊಟ್ಟೆ ಉರಿತದಪ್ಪ ಅಮ್ಮನ ನೋಡಿದ್ರೆ ಪಾಪ. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರೂ ಇಲ್ಲ. ನೀನು ಅಂತ ಕೇಳೋರೇ ಇಲ್ಲ. ತಿಂದ ಉಂಡ ಸತ್ತಿದ್ಯಾ ಬದುಕಿದ್ಯಾ ಕೇಳೋರೇ ಇಲ್ಲ. ಈಗ ನಾವು ಅಕ್ಕಪಕ್ಕದವ್ರು ಏನೋ ಒಂದಷ್ಟು ಸಹಾಯ ಮಾಡೋದು ನಮ್ಮ ಕೈಲಾದ ಸಹಾಯ. ನಮಗೆ ಜೀವನ ಮಾಡೋದು ಕಷ್ಟ, ನಾವಿನ್ನೆಲ್ಲಿ ಇವ್ರಿಗೆ ಸಹಾಯ ಮಾಡೋಣಪ್ಪ? ನೀನೇ ಹೇಳಪ್ಪ. ಆ ಹುಡುಗನ ಪರೋಡಿ ಎದ್ದೋಗೋನು, ಎಲ್ಲಕ್ಕೂ ಕೆಲಸಕ್ಕೂ ಕಾರ್ಯಕ್ಕೂ ಹೋಗಲ್ಲ. ಸರಿಯಾಗಿ ಓದೂ ಇಲ್ಲ. ಅದೇ ಡಿಗ್ರಿನಾಗ 3-4 ಸಬ್ಜೆಕ್ಟಿಗೆ ಹೊರಟೋಗ್ಬಿಟ್ಟವಂತೆ. ಅದನ್ನ ಕಟ್ಕೊಂಡು ಪಾಸ್ ಮಾಡ್ಕೊಂಡು ಎಲ್ಕಣ ಕೆಲ್ಸಕ್ಕೆ ಹೋಗುವಂತ ಬಡ್ಕೊತಾನೆ ಅವಳೆ. ಅವನ ಕಿವಿ ಮೇಲೆ ಹಾಕ್ಕಂತ ಇಲ್ಲ. ಆಂಟಿ ಎದ್ದೇಳಿ, ನೀವು ಫಸ್ಟ್ ನಡೀರಿ ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋರ್ಗೂ ನನಗೆ ನೆಮ್ಮದಿ ಇರಲ್ಲ. ರಾಮು ಬೇಡ ಹೋಗಪ್ಪ, ಬೇಡ ಹೋಗು. ನಿಮ್ಗೆಲ್ಲ ಮಾಡಿದ್ರು ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಬೇಡ ಹೋಗಪ್ಪ. ಹಂಗೆಲ್ಲ ಅನ್ಬೇಡಿ ಆಂಟಿ, ಹಂಗೆಲ್ಲ ಅನ್ಬೇಡಿ. ಬನ್ರಿ. ನಿಂಗೆ ಯಾರಪ್ಪ ಹೇಳಿದ್ದು? ನನಗೆ ಹೆಂಗೋ ತಿಳ್ಕೊಂಡೆ ನಾನು. ಬನ್ರಿ ಆಂಟಿ, ಬನ್ರಿ ಹೋಗೋಣ. ಅಕ್ಕ ಹೋಗಕ್ಕ, ದೇವ್ರು ಬಂದವನೇ ಮನೆ ಬಾಗಿಲಿಗೆ. ಹೋಗಕ್ಕ ಹೋಗು. ಈ ಹೊಟ್ಟೆ ನೋವು ಅಂತ ಬಡ್ಕೊಂಡು ಸಾಯ್ತೀಯ ನೀನು? ಬೇಡಮ್ಮ, ಅವರು ನನ್ನ ತೀರ್ಥಕನ ಆತದ ವಂಜ. ಅಲ್ಲಿದ್ದಾಗ ಹೆಂಗೋ ಐತೆ ನನ್ನ ಜೀವನ, ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಂಬಿಟ್ಟೆ ವಂಜ. ಆಗಿದ್ದಾಗೋಯ್ತು, ಇವಾಗ ಪ್ರಾಣ ಉಳಿಸ್ಕೊಳೋದು ನೋಡು. ತಿರುಗಿ ಏನೋ ಗಡ್ಡೆ ಹೊಡ್ಕೊಂಡು ಹೊಟ್ಟೆ ಎಲ್ಲನೂ ಆಗ್ಬಿಟ್ರೆ ಆಮೇಲೆ ಜಾಸ್ತಿ ಇದಾಗುತ್ತದಕ್ಕ. ಇತ್ತಾಗ ಪ್ರಾಣನೂ ಹೋಗಲ್ಲ. ನೋವು ನೀನು ಒದ್ದಾಡ್ಬೇಕಾಗ್ತದೆ. ಆ ಗಡ್ಡೆ ಹೊಡ್ಕೊಳಕ್ಕೆ ಮುಂಚೆ ಹೋಗಕ್ಕ ಆಸ್ಪತ್ರೆಗೆ ತೋರ್ಸ್ಕೊ ಹೋಗಕ್ಕ. ಆಂಟಿ ಎಷ್ಟು ದುಡ್ಡಾದರೂ ಖರ್ಚಾದರೂ ಪರವಾಗಿಲ್ಲ, ಬನ್ರಿ ನೀವು, ನಾನು ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ. ಬನ್ರಿ. ರಾಮು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ. ಆವಾಗ ಹೆಂಗೆ ಮಾತಾಡ್ತೀಯ, ಇವಾಗೂ ಹಂಗೆ ಮಾತಾಡ್ತೀಯಲ್ಲೋ. ನಿಮಗೆ ಕೈ ಮುಗಿಬೇಕಪ್ಪ, ನಾನು ನಿಮ್ಗೆಲ್ಲ ದ್ರೋಹ ಮಾಡಿಬಿಟ್ಟಿದ್ದೀನೋ. ಇರಲಿ ಬನ್ರಿ ಆಂಟಿ, ಆಗೋಗಿರೋ ವಿಷಯನೆಲ್ಲ ಯಾಕೆ ಇವಾಗ ಮಾತಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ. ಬನ್ರಿ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಮಾತಾಡೋಣ. ಬನ್ರಿ. ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ಮನು ದುಡ್ಡು ಇಸ್ಕೊಂಬರ್ತೀನಿ ಅಂತ ಬನ್ನಪ್ಪ. ಏನೋ ಆ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ, ನೀವು ಬನ್ರಿ ಹೋಗೋಣ. ಒಂಚ ಹೋಗ್ಬಿಟ್ಟು ಬರ್ತೀನಿ. ಒಂಚ ಸಾಯ್ದಿರ ಬದುಕಿದ್ರೆ ಬಂದೇ ಬರ್ತೀನಿ. ಅಯ್ಯೋ ಹೋಗಕ್ಕ, ಅಂತ ಮಾತು ಯಾಕೆ ಮಾತಾಡ್ತೀಯ? ಹೋಗು. ಹುಡುಗನ ಅಷ್ಟು ಹೇಳ್ತಾವನಲ್ಲ, ಎಷ್ಟು ಜನ ಖರ್ಚಾಗಲಿ ನಾವು ಮೇಲ್ ಮಾಡಿಸ್ತೀರಿ ಅಂತ. ನೀನು ಯಾಕೆ ಅಂತ ಮಾತಾಡ್ತಾ ಇದೀಯ? ಹೋಗಕ್ಕ. ಸರಿ ಒಂಚ ಮನೆ ಬೀಗ ಹಾಕಿ ಬೀಗ ನಿಮ್ಮ ಮನೆಗೆ ಇಕ್ಕೊಂಡಿರು. ಸರಿ ಹೋಗಕ್ಕ. ನೋಡು ಪಾಪ ಹುಡುಗನು ಬಂದವನೆ. ತಹಸೀಲ್ದಾರು ಒಂಚ ಹುಡುಗನು. ಓ ಹೌದೇನಕ್ಕ? ಹೌದಾ, ಪರವಾಗಿಲ್ಲ ಮಕ್ಕಳು. ಅಯ್ಯೋ ನಾವು ಅಲ್ಲೇ ಇದ್ದಿದ್ರೆ ನನ್ನ ಮಗನಿಗೆ ಏನೇನೋ ಒಂದು ಕೆಲಸ ಕೊಡಿಸ್ತಾ ಇದ್ನು ನಮ್ಮ ಅವನು. ಅಷ್ಟೆಲ್ಲ ಆಸ್ತಿ ಪಾಸ್ತಿ ಇಟ್ಕೊಂಡು ನೀವು ತೋಟದಲ್ಲಿ ಕೆಲಸ ಮಾಡಬೇಕು ಹಂಗೆ ಅನ್ನಲ್ಲ. ಅವ್ರು ಯಾವ ಕೆಲಸ ಇಷ್ಟಪಡ್ತಾರೋ ಆ ಕೆಲಸ ಕೊಡಿಸ್ತಾನೆ. ಅಷ್ಟು ಒಳ್ಳೆಯವನು ನಮ್ಮ ಅವನು. ನಾವು ಅಲ್ಲಿಂದ ಇಲ್ಲಿಗೆ ಬಂದ್ರು ನನ್ನ ಮಗನ ಜೊತೆಗೆ ಸೇರಿ ಕೆಟ್ಟೋಗ್ಬಿಟ್ಟು ಒಂಜ. ಅದೇ ನಿಜವೇ ಬಿಡಕ್ಕ, ಜೊತೆಗೆ ಸೇರಿ ಹಾಳಾದ ಫೋನುಗಳು ಬಂದು ಕೆಟ್ಟು ಕುಲಿಗೆಟ್ಟು ಅಡಿವು ಪಾಲು ಆಗೋದ್ರು ಯಾಳಾದ ಮಕ್ಕಳು. ಆಂಟಿ ಬೇಗ ಬನ್ರಿ ನೀವು. ಹೋಗಕ್ಕ ಹೋಗು. ಮನೆ ಬೀಗ ಹಾಕು ಒಂಚ. ಹಾಕಿ ನನ್ನ ಹತ್ರ ಇಕ್ಕಂತೀನಿ. ನೀನು ಹೋಗು, ನೆಮ್ಮದಿಯಾಗಿ ಹೋಗು. ಯಾವುದು ಯೋಚನೆ ಮಾಡಬೇಡ ನೀನು. ಅಷ್ಟು ಮಾತ್ರ ಬಂದವರಲ್ಲ, ಯಾರು ಇಲ್ಲ ಅಂತ ನಾವು ಅನ್ಕೊಂಡಿದ್ರಿ ನೋಡು. ಅಯ್ಯೋ ಒಳ್ಳೆ ನೀನು. ಕೂತ್ಕೊಂಡ್ರ ಆಂಟಿ? ಹೂನಪ್ಪ ರಾಮು, ಹುಷಾರಾಗಿ ಕರ್ಕೊಂಡು ಹೋಗಪ್ಪ. ಕರ್ಕೊಂಡು ಹೋಗ್ತೀನಿ ಆಂಟಿ. ಅಮ್ಮ ಏನು ಆಶಂಕ್ರ? ಅಪ್ಪನಲ್ಲಿ ಎಲ್ಲ ಓಡಾಡ್ಕೊಂಬರ್ಕ್ ಹೋಗಿರ್ಬೇಕು. ಎಲ್ಲ ದಾರಿಗಿರಿ ತಪ್ಪೋದನಮ್ಮ, ನೀನ್ ಇಂಥ ಕೆಲಸನ ಮಾಡೋದು ನೋಡು. ಓಡ್ ಬರ್ಲಿ ಸುಮ್ನೆ ಮನೆ ಕೂತು ಏನ್ ಮಾಡ್ತಾನೆ? ಲೇ ಆಶಂಕ್ರ, ಏನಪ್ಪ?
ಏನೋ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇಲ್ಲ, ಕೂತಿದ್ದೀನಿ. ಯಾಕ? ಬರ್ಲಿ ರಾಜ್ಕುಮಾರ್ ಪಿಕ್ಚರ್ ಹಾಕವ್ರೆ, ಆಕಸ್ಮಿಕ ಪಿಕ್ಚರ್. ಬರ ನೋಡ್ಕೊಂಬರಣ. ಹೋಗಪ್ಪ, ನಂಗೆ ಬರಲ್ಲ. ನಂಗೆ ಇಷ್ಟ ಇಲ್ಲ ಪಿಕ್ಚರ್ ನೋಡಕ, ನನಗೆ ಬೇಜಾರು. ಲೇ ಬಾರಲೇ, ಇಲ್ಲಿಗೆ ಬಂದ್ರು ನೀನ್ ಪಿಕ್ಚರ್ ಚಾಳಿ ಬಿಡಲ್ಲ ನೀನು. ಲೇ ಆಕಸ್ಮಿಕ ಪಿಕ್ಚರ್ ಹಾಕೋರೆ, ಬರ ಹೋನ್ ರಾಜ್ಕುಮಾರ್ದು. ನಾ ಇಲ್ಲಿ ಬರಿಲ್ಲಪ್ಪ, ನೀನ್ ಬೇಕಾರೆ ಹೋಗುವ. ಲೇ ಬರ. ನಿಂಗೇನು ಆಕಸ್ಮಿಕ ಪಿಕ್ಚರ್ ನೋಡ್ಬೇಕು ತಾನೇ ನೀನು? ಹ್ಞೂ. ಫೋನಾಗ ಕನೆಕ್ಟ್ ಮಾಡಿ ಟಿವಿಗೆ ಹಾಕ್ಕೊಡ್ತೀನಿ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಅಮ್ಮನ ಬೋಂಡ ಗಿಂಡ ಏನಾರ ಮಾಡ್ಕೊಡ್ತಾಳೆ, ತಿನ್ಕೊಂಡು ನೋಡು. ಓ ಹೌದೇನೋ, ಫೋನಾಗ ಬರ್ತದ ಇವಾಗ. ಹ್ಞೂ, ಸ್ಕ್ರೀನ್ ಟಚ್ ಬರ್ತದಲ್ಲ. ಮತ್ತೆ ಹಾಕೊಡ ಸುಮ್ಮನೆ. ಏನಕ್ಕೆ ಅವ್ರಿಗೆ ಟಿಕೆಟ್ ಎಲ್ಲ ಕಾಸು ಕೊಡೋದ? ಬೋಂಡ ಮಾಡು, ಬೋಂಡ, ಈರುಳ್ಳಿ ಬೋಂಡ, ಆಮೇಲೆ ಹೀರೆಕಾಯಿ ಬೋಂಡ, ಮೆಣಸಿನ್ಕಾಯಿ ಬೋಂಡ ಎಲ್ಲ ಮಾಡು. ಅಲ್ಲೆಲ್ಲ ಕೂತ್ಕೊಂಡ್ರೆ ಇಳಿಯಪ್ಪ, ಕೆಳಕಪ್ಪ, ಅಲ್ಲಿ ಕೂತ್ಕೊಂಡು ಕೂತು. ನಾವ್ ಹಿಂಗೆ ಕೂತ್ಕೊಳೋದು. ಅಲ್ಲಲೇ ಮೊನ್ನೆ ಅದ್ಯಾರೋ ಹುಡುಗಿ ಇಲ್ಲಿ ಇತ್ಲಲ್ಲ, ನಾನು ಎಲ್ಲೋ ಆ ಹುಡುಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೇನೋ ಅಂತ ನಂಗೆ ಬಲ್ ಕೋಪ ಬಂದ್ಬಿಡುತ್ತಪ್ಪ. ಸಿಕ್ಲಿ ಇವಾಗ ಆಶಂಕರ್ನ ನೋಡಿ ಹಂಗೆ ಕಲ್ತಕೊಂಡು ಚಚ್ಚಾಕ್ ಬಿಡೋಣ ಅನ್ಸ್ಬಿಡ್ತು. ಪಾಪ ಕಾವೇರಿ ಅಂತ ನಮ್ಮನೆ ಕೆಲಸ ಮಾಡೋ ಹುಡುಗಿ, ಅವ್ರ ಮಾವನ ಮದುವೆ ಮಾಡ್ಕೊಂತಾನ ಆ ಹುಡುಗಿನ. ಹೌದಾ? ಹ್ಞೂ ಸರಿ ಬಿಡು. ಎಲ್ಲ ಮದುವೆಗಿದು ಮಾಡ್ಕೊಂಡ್ ಬಂದ್ಬಿಟ್ಟು ನಮ್ಮ ಆಶಂಕರ್ನ ಅಂತ ನಾನು ಅನ್ಕೊಂಡೆ. ಇಲ್ಲ ಅವತ್ತು ಹೇಳಿದ್ನಲ್ಲ ಇಲ್ಲ ಅಂತ. ಅಯ್ಯೋ ನೀನೇನೋ ಹೇಳ್ತೀಯಪ್ಪ, ನಮ್ಮ ಮುಂಚೆ ಕೇಳ್ಬೇಕಲ್ಲ. ಹ್ಞೂ ಇವಾಗಿನ ಕಾಲ ಸರಿಲ್ಲಪ್ಪ ಜನಗಳು, ಅದಕ್ಕೆ ದಿಗ್ಲು ನಂಕ. ನೀನ್ ಅಂತದ್ದೇನು ಆಲೋಚನೆ ಮಾಡ್ಬೇಡ, ಆರಾಮಾಗಿರು ನೀನು. ಆರಾಮಾಗೆ ಇದ್ದೀನಿ. ಹ್ಞೂ ಲೇ ನಿನ್ಗಿನ್ನ ಹೆಣ್ಣಿಗ್ಲೇ ಸೆಟ್ ಆಗ್ತಾ ಇಲ್ಲಲ್ಲ? ಯಾಕ ಪೊಲೀಸ್ ಆಗಿದೆಯಾ? ನಿಂಗೆ ಯಾಕೆ ಏನು ಗೊತ್ತಾ ಇಲ್ಲ? ಯಾವಾಗಂದ್ರೆ ಅವಾಗ ಎದ್ದೋತಾ ಇರ್ಬೇಕು ಅಂತ ಹೇಳ್ಬಿಟ್ಟಲೆ ಆಶಂಕರ, ನಿಂಗೆ ಏನು ಕೊಡ್ತಾ ಇಲ್ಲ? ಹಂಗೇನಿಲ್ಲ ಬಿಡಪ್ಪ. ಲೇ ಒಂದ್ ಪೂಜೆ ಅದ, ಒಂದ್ ಪೂಜೆ ಮಾಡಿದ್ರೆ ನಿಂಗೆ ಬಿರಿನ ಏನು ಸಿಕ್ಬಿಡ್ತದ ನೋಡ. ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಬೇಗ ಮದುವೆ ಆಗಿ ಏನು ಸಾಧನೆ ಮಾಡ್ಬೇಕು ನೀನು? ಹೋಗಪ್ಪ, ಮದುವೆ ಆಗ್ದಿರ ನೆಮ್ಮದಿ ಆಗಿದ್ದೀನಿ. ಇವಾಗ ಟಿವಿಗಳಾಗ, ಫೇಸ್ಬುಕ್ಕಾಗ, ವಾಟ್ಸಪ್ಪಾಗ ಎಲ್ಲ ನೋಡ್ತಾ ಇಲ್ಲ. ಅಯ್ಯೋ ಎಲ್ಲ ಗಂಡವ್ರನ್ನ ಸಾಯ್ಸಾಕವ್ರೆ ಎಂತಿಗ್ಲು. ನಾನು ಹೇಳ್ದಂಗೆ ನೀನು ಪೂಜೆ ಮಾಡು, ನಿಂಗೆ ಬಿರಿನ ಏನು ಸಿಗ್ತದೆ. ಅದೇನೋ ಹೇಳ್ಬಿಡು, ನಾನು ಬಿಡುವಾಗಿದ್ದೀನಿ, ಕೇಳಿಸ್ಕೊಂತೀನಿ. ನೋಡ ಬೆಳಗ್ಗೆನೇ ಎದ್ದೇಳು, ಒಂದು 4 ಗಂಟೆಗೆ ತಣ್ಣೀರು ಒಂದು 5 ಬಿಂದಿಗೆ ತಣ್ಣೀರು ಸುರ್ಕೊಂಬಿಟ್ಟು ಬೇವಿನ ಸೊಪ್ಪು ಒಂದು ಕಟ್ಕ, ಬಟ್ಟೆಗಳು ಏನು ಹಾಕೊಂಡು ಕುಡ್ದು ಬೇವಿನ ಸೊಪ್ಪು ಒಂದು ಕಟ್ಕೊಂಡು, ನಮ್ಮೂರು ಇದೈತಲ್ಲ ಕಲ್ಲು ಆಗಲ್ಲ, ನಾವು ಮೊಸರಾಗ ಹಾಕ್ತಿರಲ್ಲ, ಅದೇನೋ ಕಲ್ಲು ಹೆಸರು ಮರ್ತೋಗ್ಬಿಟ್ನಲ್ಲಪ್ಪ ನಾನು. ಆ ಕಲ್ಲಕ್ಕೂ ಬೇವಿನ ಸೊಪ್ಪು ಕಟ್ಟು, ಕೈಯಾಗ ಒಂದು ದೀಪ ಇಟ್ಕೊ. ನೀನು ಒಂದು ಬೇವಿನ ಸೊಪ್ಪು ದಾರದಾಗ ಕಟ್ಕೊಡ್ತೀನಿ ನಾನು, ಕಟ್ಕೊಂಬಿಡು. ಬಟ್ಟೆಗಳೇನು ಹಾಕೊಂಬಿಡ. ಹೋಗ್ಬಿಟ್ಟು ಒಂದು 9 ಇಲ್ಲ 11 ಸುತ್ತಾಕು. 5 ದಿವಸ ಹಿಂಗೆ ಮಾಡ. ಹುಡುಗಿ ಅಷ್ಟಕ್ಕೆ ಹುಡುಗಿನೇ ಬಂದು ನಿನ್ನ ಮದುವೆ ಆಗ್ಬಿಡ್ತಾಳ. ಹ್ಞೂ ಹಂಗಾರೆ ನಾವ್ ಯಾರು ಹೋಗಿ ನೋಡಂಗೆ ಇಲ್ಲ. ಹುಡುಗಿ ಅಷ್ಟು ಹುಡುಗಿನೇ ಬಂದ್ಬಿಡ್ತಾಳ. ಹೂನಾ ತಾಳಿ ಕೈಗೆ ಹಿಡ್ಕೊಂಡ್ಬಿಡ್ತಾಳೆ, ಕಟ್ಟು ಅಂತ. ಅಲ್ಲೇ ನನ್ನ ಮಾತು ಸುಳ್ಳಾಗಿಲ್ಲ, ನಿಜನೇ ಆಗದೆ. ಹಂಗೆ ಮಾಡ ನೀನು. ಅಯ್ಯೋ ಕರ್ಮ ಎಲ್ಲ. ನೀನ್ ಬಾಯ್ ಮುಚ್ಚೆ. ನಂಕ ಯಾರು ಏನಿಗೆ ಕೊಡಲ್ಲ ಅಂತ ಇದ್ರಪ್ಪ. ಹ್ಞೂ ನಮ್ಮ ಅಮ್ಮನ ತಂದು ಕೊಟ್ಬಿಟ್ಲಲ್ಲ ಕರ್ಮ. ಆಮೇಕ ಯಾರೋ ಹೇಳಿದ್ರಪ್ಪ ನಂಕ. ಯಾರು ಹೇಳಿದ್ದಿದ್ವಾ? ಪಟೇಲಪ್ಪನ ಹೇಳಿದ್ದು. ಹ್ಞೂ ಪಟೇಲಪ್ಪನ ಹೇಳಿದ್ದು. ಹಿಂಗೆ ಮಾಡೋ ಶಿಕ್ವನ ನೀನು, ಹಿಂಗೆ ಆತದೆ ಅಂತಾನೆ. ಒಂದು ದಿವಸ ಏನೋ ಓದ್ನಪ್ಪ, 2ನೇ ದಿವಸ ಓದ್ನಪ್ಪ, 3ನೇ ದಿವಸಕ್ಕೆ ಮ್ಯಾಗೆ ಬಂದು ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ಬಿಡ್ತಪ್ಪ. ನಂಗೆ ಮಾನ ಮರ್ಯಾದೆ ಎಲ್ಲ ಹೊಲ್ಟಾಯ್ತು. ಅದೇ ಲಾಸ್ಟ್ ಅಪ್ಪತ್ತಿಟ್ಟು ನಾನು ಆ ಕಡೆಗೆ ಹೋಗೇ ಇಲ್ಲ. ಒಟ್ನಾಗಿ ನಾನು ಬೇವಿನ ಸೊಪ್ಪು ಕಟ್ಕೊಂಡೋಗಿ ಮ್ಯಾಕೆನೋ ಕುರಿನೋ ಬಂದು ಅದು ಕಿತ್ಕೊಂಡೋದ್ರೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕೋಕ್ಕೆ ನೀನು ಹೇಳ್ತಾ ಇದೀಯಾ? ಲೇ ಹರಾಜು ಇಲ್ಲ ಗಿರಾಜು ಇಲ್ಲ, ನೀನು ಹಂಗೆ ಮಾಡಲೆ. ಇವ್ನು ಯಾವ ನೀವು ನನ್ನ ಮಾತೇ ಕೇಳಲ್ಲ ಅಂತ ನನ್ನ ಮಗನಿವ್ನ? ನೋಡಪ್ಪ, ನಂಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನೀವು ಯಾವಾಗಲೂ ಮದುವೆ ಅಂತ ಬಡ್ಕೊತೀರಲ್ಲ, ಅದಕ್ಕೆ ನಾನು ಹ್ಞೂ ಅನ್ನೋದು. ನಾನಿನ್ನ ಜಾಸ್ತಿ ಸಾಧನೆ ಮಾಡೋದದಪ್ಪ. ಸುಮ್ಮನೆ ನನ್ನ ಬಿಟ್ಬಿಟ್ರೆ ನಾನು ಮದುವೆ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಈ ಸದ್ಯಕ್ಕೆ ನನಗೆ ಮದುವೆ ಬೇಡ. ಅಲ್ಲಲೇ ನೀನು ಹಿಂಗಾದ್ರೆ ಹೆಂಗೆ ರಾಮನ ಮದುವೆ ಆಗ್ಬಿಟ್ನಲ್ಲ? ಆಗ್ಲಿ ನಂಕಿನ ದೊಡ್ಡವಂತಾನೆ ರಾಮಣ್ಣ ಮದುವೆ ಆಗಲಿ. ಅಲ್ಲ ಸ್ನೇಹಿತು ಅವ್ರ ಮನೆ ಹತ್ರಕ್ಕೆ ಹೋಗಿ ಏನಾನ ಮಾತಾಡ್ಬೇಕು ತಾನೆ ನೀನು? ಮಾತಾಡಿ ಅವನ ಮಲೇಶಿನ ಇಲ್ಲ ಅವ್ರ ಅಪ್ಪನ ಯಾರನ್ನ ಹತ್ರ ಮಾತಾಡ್ಬಿಟ್ಟು ಕರ್ಕೊಂಬರಪ್ಪ ಅಂತ ಹೇಳ್ಬೇಕು ತಾನೆ. ಮಲೇಶಿ ಬರ್ತಾನೆ. ಆ ಕಡೆಗೆ ಬಂದಾಗೆಲ್ಲ ಸ್ಟೇಷನ್ ಹತ್ರಕ್ಕೆ ಬಂದು ನನ್ನನ್ನು ಮಾತಾಡಿಸ್ತೀರಾ? ಎಲ್ಲೂ ಹೋಗಲ್ಲ, ನನ್ನನ್ನು ಮಾತಾಡ್ಸ್ಕೊಂಡೇ ಹೋಗೋದು ಮಲೇಶಿ. ಹ್ಞೂ ಮತ್ತೆ ಗೂಬಿಲ್ ಹಾಕಕ್ಕಾಗಿಲ್ಲ, ಜೈಲಕ್ಕೆ ಹಾಕ್ಬೇಕಾಯ್ತು ನೋಡು. ಸ್ನೇಹಿತನ ಕರ್ಕೊಂಬತ್ತೀಯೋ ಇಲ್ಲ ನಿನ್ನ ಜೈಲಕ್ಕೆ ಹಾಕ್ಲಾ ಅಂತ ಹೇಳ್ಬೇಕಾಗಿತ್ತು. ಹಂಗೆಲ್ಲ ಆತದೇನಪ್ಪ? ಏನಾಗ್ತದೆ ಏನು ಆಗ್ತದೆ ಸರಿಯಾಗಿ ಹೇಳಲೇ. ಎಲ್ಲ ನಮ್ಮ ಸ್ನೇಹದೇ ತಪ್ಪು. ಮಲೇಶಿದೆ ಏನೇನು ತಪ್ಪಿಲ್ಲ, ಎಲ್ಲ ಸ್ನೇಹದೇ ತಪ್ಪು. ಆವತ್ತು ನಿಂಕ ಅವಳ ಅದೇ ಚೇಷ್ಟೆ ಮಾಡ್ತಾ ಇದ್ಲು, ಇವತ್ತು ಅದೇ ಚೇಷ್ಟೆ ಮಾಡ್ತಾವಳೆ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಮಲೇಶಿ ಇರೋ ವಿಷಯ ಎಲ್ಲ ನನ್ನ ಹತ್ರ ಹೇಳ್ದ. ಅವಳಿಗೆ ಏನೇನು ಮಾಡ್ತಾಳೆ ಅದೆಲ್ಲ CCTVಗೆ ರೆಕಾರ್ಡ್ ಆಗೈತೆ ಅವ್ರ ಮನೆಗೆ. ಆ ತಾತನಿಗೂ ಬೈತಾಳೆ, ಆ ಅಜ್ಜಿಗೂ ಬೈತಾಳೆ, ಮನೆಗೆ ಕೆಲಸ ಮಾಡೋದಕ್ಕೆ ಬೈಕೊತಾ ಇರ್ತಾಳೆ. ಮಲೇಶಿ ಹೋದ್ರೆ ಮಲೇಶಿ ಮೇಲೂ ಜಗಳ ಮಾಡ್ತಾಳೆ. ಅದಕ್ಕೆ ಸುಮ್ಮನೆ ಯಾಕಂತ ನಾನು ಸೈಲೆಂಟ್ ಆಗ್ಬಿಟ್ಟೆ. ಹಂಗಾರೆ ಡೈವರ್ ಕೊಟ್ಬಿಡ್ತಾನಂತೇನೋ ಮಲೇಶಿ ಸ್ನೇಹಿತ? ಹ್ಞೂ ಕೊಟ್ಬಿಡ್ತಾನಂತೆ. 2 ನೋಟಿಸ್ ಕಳ್ಸೋನಂತೆ, ಏನೋ ರೆಸ್ಪಾನ್ಸ್ ಇಲ್ಲಂತೆ. ಒಂದು ಕಳ್ಸಿದ್ರೆ ಸಾಕಾತಾರಿಲ್ಲ, 2 ಅವ್ನು ಕಳ್ಸಿರೋದು. ಒಂದಕ್ಕೆ ಉತ್ತರ ಬರಿಲ್ಲ ಅಂದ್ರೆ ಇನ್ನೊಂದು ಕಳಿಸ್ತಾರೆ. ಓ ಹಂಗೆ. ಸರಿ ಬಿಡು, ಇನ್ನೇನು ಮಾಡ್ತೀಯ? ಯಾವ್ದಾರ ಒಂದು 2ನೇ ಮದುವೆ ಆಗಿ 8 ಸತ್ತೋಗಿತ್ತಾಳೆ, 8 ಬದುಕಿತ್ತಾಳೆ, ಅವಳು ಕೊಟ್ಟು ಮದುವೆ ಮಾಡ್ರೆ ಆಯ್ತು. ಇನ್ಯಾಕೆ ಸುಮ್ಮನೆ ಇವನಿಗೂ ಇಷ್ಟ ಇಲ್ಲ ಅವಳಿಗೂ ಇಷ್ಟ ಇಲ್ಲ ಬಲವಂತವಾಗಿ ಯಾಕಪ್ಪ? ಆಮೇಲೆ ಏನೋ ಸತ್ಗಿತ್ತು ಓದಾಳ ಯಾರ್ಕನ 2ನೇವನ ಸೆಕೆಂಡ್ ಹ್ಯಾಂಡ್ ಇತ್ತಾನಲ್ಲನ ಅವ್ನು ಕೊಟ್ಟು ಮದುವೆ ಮಾಡಿದ್ರೆ ಆಯ್ತು. ಅಷ್ಟೇ ಇನ್ನು ಅವಳಿಗಕ್ಕೆ ಅಷ್ಟೇ. ಇನ್ನೇನ ಸಮಾಚಾರ ಆಶಂಕರ? ಹೇಳ ಬೀಬಿನಲ್ಲೇ ಪಿಕ್ಚರ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಪುರಾಣಕ್ಕೂ ಹೇಳ್ಕೊಂಡು ಕೂತಿದ್ಯಾ? ಈಗಪ್ಪ ಇವಾಗ ಹಾಕೊಡ್ತೀನಿ. ಸಾವಿತ್ರಿ
ಆಗ್ತಾ ಇದೆಯಾ ಬಜ್ಜಿ ಬೋಂಡ? ಹ್ಞೂ ಆಗ್ತಾ ಇದ್ದೀನಿ. ಅಯ್ಯೋ ಆ ಹುಡುಗಿ ಇದ್ರೆ ಚೆನ್ನಾಗಿರುತ್ತೋ, ಏನ್ ಮಾಡ್ಬೇಕು ಕೊಡ್ಬೇಕು ಅಂತ ಕೇಳ್ತಾ ಇತ್ತ ಹುಡುಗಿ. ಅಯ್ಯೋ ಆ ಹುಡುಗಿ ಅವ್ರ ತಾತನ ನೋಡ್ಕೊಂಬರ್ಕ ಹೋಗೋಳಪ್ಪ. ಹೋಗ್ಲಿ ಬಿಡು ಪಾಪ. ತಂದೆ ತಾಯಿ ಇಲ್ಲಂತೇನಾ? ಇಲ್ಲ ತಂದೆ ತಾಯಿ ಇಲ್ಲ. ಲೇ ಹಾಕಲೇ ಪಿಕ್ಚರ್ಲೇ. ಹಾಕೊಡ್ತೀನಿ ಇರುವ. ಹಾಕೊಡಪ್ಪ, ಇಲ್ಲಾಂದ್ರೆ ಬಿಡಲ್ಲ ನಿನ್ನ. ಈ ಮನೆಗೆ ಯಾಳಾದವಳ ಮುಖ ನೋಡ್ಕೊಂಡು ನಂಗಿರಕ್ಕಾಗಲ್ಲ. ನನ್ನ ಗಂಡು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡು, ನಾವು ಮುಂದೆ ಸರ್ಕೆಲ್ಲ ತಗೊಟ್ಟವಳೆ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೋನ ಬಂದೇ ಇಲ್ಲ. ಅದೆಲ್ಲ ಹೇಳ್ಬಿಟ್ಟು ಅದನ್ನ ಏನು ಕತೆನ. ಏಯ್ ಸುಮ್ಮನೆ ಅಕ್ಕ. ಆ ಸರ್ವಜಿ ಮುಂಡೆ ಅಂತೂ ಉದ್ದಾರನೇ ಆಗಲ್ಲ, ಸರ್ವನಾಶ ಆಗ್ಬಿಡ್ತಾಳೆ. ಅವಳು ಹೊಟ್ಟೆ ಹುಟ್ಟೋಗ ನನ್ನ ಗೋಳೆ ತಗಲ್ತೈತೆ ಅವಳ್ಕ. ಅಲ್ಲ ಬಂದು ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ ಅಂತ ಹೇಳ್ದೋನು, ಇವಕ್ಕೂ ಬರ್ತಾ ಇಲ್ಲಲ್ಲ ನನ್ನ ಗಣ್ಣು. ಎಲ್ಲ ಹೇಳ್ಬಿಟ್ಟು ಅದನ್ನು ಏನಪ್ಪ ಮಾಡೋದು? ಈ ಕೀರ್ತಿ ಮುಖ ನೋಡ್ಬೇಕಂದ್ರೆ ಆಗಲ್ಲ. ನಮ್ಮಮ್ಮನ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಾಳೆ. ಮೊದಲೇ ನನ್ನ ಕೆಲಸ ಅಂದರೆ ಅಲರ್ಜಿ. ಹೇಯ್ ಸುಮ್ಮನೆ ಕುತ್ಕ. ಏನಂತೆ ನಿಮ್ಮ ಅಮ್ಮನ ಕೆಲ್ಸಕ್ಕೆ ಹೋಗೋಳೆ, ಕುತ್ಕಲೆ. ಚರಣ್ಯ ಏನು ನಡಿ ಊರಿಗೆ ಹೋಗೋಣ. ಅಲ್ಲ ಎಲ್ಲೋಗಿದ್ದ ನೀನು? ಎಲ್ಲೂ ಹೋಗಿಲ್ಲ, ಇರ್ತೀನಿ. ಇವಾಗ ಆ ಮನೆ ನಮ್ಮ ಅಮ್ಮನವ್ರು ಪಕ್ಕದಾಗಿರೋ ಮನೆ ಸ್ವಲ್ಪ ರಿಪೇರಿ ಮಾಡಬೇಕು. ಇಲ್ಲಿ ಬಲಿ ಎಲ್ಲ ಸೇರ್ಕೊಂಬಿಟ್ಟು ಮನೆಯೆಲ್ಲ ಗಲೀಜು ಮಾಡಿಬಿಟ್ಟವೆ. ಮೇಲೇನೂ ಅಷ್ಟೇ ಸ್ವಲ್ಪ ಎಂಚೆಲ್ಲ ಸರಿ ಮಾಡಬೇಕು. ಫಸ್ಟು ಇಲ್ಲಿಂದ ನನ್ನ ಕರ್ಕೊಂಡೋಗು. ಯಾಳಾದೋಳು ಕೀರ್ತಿ ಮಕ್ಕ ನೋಡೋಕೆ ನಂಗೆ ಇಷ್ಟ ಇಲ್ಲ ಇಲ್ಲಿ. ಏಯ್ ನಿಮ್ಮ ಅತ್ತಿಗೆ ಇದು ನಿಮ್ಮ ತವ್ರ ಮನೆ. ಒಂದು 2 ದಿವಸ ಇರುವ. 2 ದಿವಸ ಅಂದರೆ ನಾಳೆ ನಾಳುದು ಅಷ್ಟೇ ತಾನೇ? ನಾಳೆ ನಾಳುದಲ್ಲ, 15 ದಿವಸ ಆದರೂ ಆಗ್ಬೋದು, 1 ತಿಂಗಳಾದರೂ ಆಗ್ಬೋದು. ಯಾಕಂದರೆ ಅದನ್ನೆಲ್ಲ ಎಲ್ಲ ಒಂದು ಸ್ವಲ್ಪ ಆಗಿಸ್ಬೇಕು. ಟೈಲ್ಸ್ ಏನಾದರೂ ಹಾಕ್ಸ್ಬೇಕು, ನೀಟಾಗಿ ರೆಡಿ ಮಾಡಿಸ್ಬೇಕು ಮನೇನ. ಎಲ್ಲ ಗಲೀಜಾಗ್ಬಿಟ್ಟೈತೆ ಮನೆ. ಈ ನಡುವೆ ಯಾರಿಗೂ ಕೊಟ್ಟಿಲ್ಲಲ್ಲ, ಅದಕ್ಕೆ ನೋಡುವ ಅದೆಲ್ಲ ಕತೆ ಬೇಕಾಗಿಲ್ಲ. ನಾನು ಮಾತ್ರ ಇಲ್ಲಿರಲ್ಲ, ನನ್ಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ನನ್ನನ್ನು ಮನೆಗೆ ಕರ್ಕೊಂಡು ಹೋಗು. ಹೇಯ್ ಬಾನ್ಸ್ಕೊಂಡು ಕೂತ್ಕಳೆ. ಏನು ಅಮ್ಮ ಅಮ್ಮ ಅಂತ ಬರ್ಕೊತಾಳೆ. ಹೇಯ್ ಯಾಕೆ ಮಕ್ಕಳನ್ನ ಹಂಗದಿರ್ತೀಯಾ? ಮಕ್ಕಳಂದ್ರೆ ದೇವ್ರ ಸಮಾನ. ಬಾಯಿ ಮುಚ್ಕೊಂಡಿರೋ. ಕೀರ್ತಿ ತಾನೇ ಏನು ಮಾಡಿದ್ಲು ನಿನ್ನ? ನೋಡೋ ಏನು ಮಾಡಿದ್ಲು ಎತ್ತು ಮಾಡಿದ್ಲು ಅದೆಲ್ಲ ಕೇಳಬೇಡ ನೀನು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತಾ? ಏನೋ ಇಲ್ಲಿ ಮೂರೇನು ಕೊಚ್ಕೊಂಡು ಹೋಗ್ಬಿಟ್ಟದ ಹೆಂಗೆ? ದೂರಾಂಕಾರದ ಮಾತು ಕಡಿಮೆ ಮಾಡಬೇಕು. ದೂರಾಂಕಾರ ಇದ್ರೆ ಮನುಷ್ಯನ ಉದ್ಧಾರ ಆಗಲ್ಲ. ಮಾತು ಕಡಿಮೆ ಮಾಡು. ಏನು ಮಾಡ್ತೀಯ ನೀನು? ಏಯ್ ರೇಗ್ಸ್ಬೇಡ, ಹೇಳೋವರೆಗೂ ಸ್ವಲ್ಪ ಕೇಳು. ಇದು ಪಂಡಿತರು ನಮ್ಮ ಸರೋಜತ್ತೆ ನಮ್ಮ ಮನೆ ಖಾಲಿ ಮಾಡ್ಸವ್ರೆ. ಈಗ ಏನಾಯ್ತು? ಅವರು ತಂಗಿ ಏನೋ ಮನೆ ನನಗೆ ಬೇಕು ಅಂತಂತೆ, ಅದಕ್ಕೆ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಹಂಗೆ ಹೆಂಗೆ ಅಂತಂದು ಅವ್ರವ್ರು ಏನೋ ಗಲಾಟೆ ಬಿತ್ಕೊಂಡು ಸರೋಜತ್ಕೆನ ಅತ್ತೆನ ಮನೆ ಖಾಲಿ ಮಾಡ್ಸವ್ರೆ. ನಿಜ ಹೇಳ್ತಾ ಇದೆಯಾ? ನಿಜನೇ ಹೇಳ್ತಾ ಇರೋದು. ಹಬ್ಬ ನಂಗಂತೂ ತುಂಬ ಖುಷಿ ಆಯ್ತಪ್ಪ ಈ ಮಾತು ಕೇಳಿ. ಖಾಲಿ ಮಾಡ್ಸಿದ್ರೆ ಹೆಂಗೋ? ಹೌದು ದುಡ್ಡು ನಮ್ಮ ತಾತನ ಕೈಗೆ ಸೇರೈತೆ. ನಿಮ್ಮ ತಾತನ ಕೈಗೆ ಸೇರೈತೆ ಅಂತಂದ್ರೆ ಕಿತ್ಕೊಂಡಿರ್ತಾಳೆ ಬಿಡು ದುಡ್ಡನ್ನ. ದುಡ್ಡು ಅವಳ ಕೈಗೆ ಸೇರಬಾರ್ದಾಗಿತ್ತು. ನಮ್ಮ ತಾತನ ಕೈಗೆ ಹೋದ್ಮೇಲೆ ಯಾರ ಹತ್ರಗೂ ಬರಲ್ಲ. ಅದು ಯಾವಾಗಿದ್ರೂ ಒಳ್ಳೆ ಕೆಲಸಗಳಿಗೆ ಹೋಗೋದು. ನಮ್ಮ ತಾತನ ಕೈಗೆ ಸೇರೋದು ಒಂದೇ, ತಿರುಪ್ತಿ ವೆಂಕಟರಮಣ ಸ್ವಾಮಿ ಉಂಡಿಗೆ ಬೀಳೋದು ಒಂದೇ. ಹೌದಾ? ಹಂಗಾರೆ ತಾತನ ಕೊಡಲ್ಲ ಅಂತೀಯ? ಕೊಡಲ್ಲ, ಮನೆಯಿಂದ ಆಚೆ ಹಾಕಿದ್ದಾಯ್ತು ಅವ್ರಿಬ್ರು. ಒಳ್ಳೆ ಕೆಲಸ ಮಾಡಿದ್ರು. ಹೆಂಗೋ ನಿಮ್ಮ ತಾತನವ್ರ ಮನೆ ಹತ್ರ ಒಂದು ಚಿಕ್ಕದ ಮನೆ ಖಾಲಿ ಇತ್ತಲ್ಲ, ಅದು ಕೊಟ್ಟೋಗೋಣ ನಡಿ. ನಂಗೆ ಇಲ್ಲಿರೋ ಕಷ್ಟ ಆಗ್ತೈತೆ, ನಾನು ಇಲ್ಲಿರಲ್ಲ. ನಂಗೆ ಇಲ್ಲಿದ್ರೆ ಉಸಿರಾಡೋಕ್ಕೂ ಕಷ್ಟ. ಅಲ್ಲಿ ಹೋಗ್ಬಿಟ್ಟು ಇನ್ನೇನ ಕಿತಾಪತಿ ಮಾಡು. ಅದೊಂದು ತಗೊಂಬಂದು ನನ್ನ ತಲೆ ಮೇಲೆ ಇಕ್ಕೋ. ನಮ್ಮ ಅಮ್ಮನ ಆಮೇಲೆ ಓ ಅಂತಾಳೆ. ನಮ್ಮ ಅಪ್ಪನ ಬೇರೆ ಡಾಕ್ಟ್ರು ಹೇಳೋರಂತೆ ನೀನು 6 ತಿಂಗಳು ಅಷ್ಟೇ ಬದುಕಿರೋದು ಸತ್ತೋತಿ ಅಂತ. ಅದಕ್ಕೆ ನಮ್ಮ ಅಪ್ಪನ ಬಂದು ಮನೆ ಕೂತ್ಕೊಂಡವನೆ. ಇನ್ನು ನೀನೊಂದು ಕಿತಾಪತಿ ಮಾಡು. ನಮ್ಮ ಅಮ್ಮನ ನನ್ನನ್ನು ಓ ಅಂತಾಳೆ. ಏನೋ ನಿಮ್ಮ ಅಪ್ಪನ 6 ತಿಂಗಳೊಳಗೆ ಸತ್ತೋತಾನಂತ? ಅಯ್ಯೋ ಒಳ್ಳೆ ಅವಕಾಶ ಸಿಕ್ತಲ್ಲ. ನಾನು ಕರ್ಕೊಂಡು ನಡಿ ನಿಮ್ಮ ಮನೆ ಹತ್ರಕ್ಕ. ನಾನು ಮಾತಾಡ್ತೀನಿ ನಡಿ. ನಾನು ಹೆಂಗೆ ಮನೆ ತಗೊಬೇಕು ಅಂತ ನನಗೆ ಗೊತ್ತು. ಅಮ್ಮ ತಾಯಿ ನಿನ್ನ ಸವಾಸ ಅಲ್ಲ. ನಾನು ಮನೆ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರು ನೀನು. ಏನದು ನೀವಿಬ್ಬರದು ಜಗಳ? ನೋಡಮ್ಮ ಊರಿಗೆ ಕರ್ಕೊಂಡು ಹೋಗು ಅಂತಂದ್ರೆ ಏನು ಆಟ ಆಡ್ತಾವನೆ? ಅತ್ತೆ ಅಲ್ಲಿ ಮನೆ ರಿಪೇರಿ ಮಾಡಬೇಕು. ಇಲ್ಲಿ ಎಲ್ಲ ಗಲೀಜ್ ಮಾಡಕವೆ. ಇಲ್ಲಿಗೆಲ್ಲನೂ ತಪ್ಪದು ನೋಡಿ. ಇಲ್ಲೇ ಇರು, ಒಂದು ಸ್ವಲ್ಪ ದಿವಸ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ. ಲೇ ನಿಂಗೇನ ಕಷ್ಟ ಇಲ್ಲಿರಕ್ಕೆ? ಏನು ಕಷ್ಟ ಹೇಳು? ನನ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲಮ್ಮ, ಇಷ್ಟ ಇಲ್ಲ. ಅಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೋಗೋಳೆ, ಒದ್ದು ಆಚೆ ಹಾಕೋದು ಬಿಟ್ಬಿಟ್ಟು ನಾನು ಕರ್ಕೊಂಬಂದು ಮನೆ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಿಂಗೆ ದುರಾಂಕರನೇ ನಿಂಗೆ? ಅಮ್ಮ ನಾನು ಇಲ್ಲಿರಲ್ಲ ಅಂದರೆ ಇರಲ್ಲ. ಅಣ್ಣನ ಮಕ್ಕ ನೋಡೋಕ್ಕಾಗಲ್ಲ, ಕೀರ್ತಿ ಮಕ್ಕ ನೋಡೋಕ್ಕಾಗಲ್ಲ. ನನಗೆ ಅವರಿಬ್ಬರನ್ನೂ ಕಂಡ್ರೆ ಆಗಲ್ಲ. ಹೋಗಿ ಮತ್ತೆ ಇಲ್ಲಿಂದ ಆಳ್ಬಿತ್ತು ಹೋಗ್ಬಿಡೆ. ಬಂದ್ಗಿಂದೆ ನಮ್ಮ ಮನೆ ಕಡೆ ಏನಾದರೂ ಕಾಲಿಗೆ ಕತ್ತಿಸ್ಬಿಡ್ತೀನಿ ಬಂದರೆ. ಅಯ್ಯೋ ಅತ್ತೆ ಅವಳಾದಂಗೆ ನೀವು ಯಾಕೆ ಆಡ್ತೀರ ಅತ್ತೆ? ಒಂದು ಸ್ವಲ್ಪ ದಿವಸ ಬರ್ತೀನಿ ಇರತ್ತೆ, ಕರ್ಕೊಂಡು ಹೋಗ್ತೀನಿ. ಮನೆ ಅದು ಎಂಚೆಲ್ಲ ಇದಾಗ್ಬಿಟ್ಟೈತೆ, ಅದನ್ನ ರೆಡಿ ಮಾಡಬೇಕು. ಚರಣಿ ಯಾಕೆ ನನ್ನ ಪ್ರಾಣ ತಿಂತ ಇದೆಯಾ ನೀನು? ಸ್ವಲ್ಪ ಹಂಗೆ ತಡ್ಕೊ. ಹಂಗೆ ಯಾಕೆ ಹಿಂಗಾಡ್ತಾ ಇದೆಯಾ ಅತ್ತೆ? ನೀವಾದ್ರೂ ಹೇಳ್ರತ್ತೆ. ಏ ಚರಣ್ಯ ಇರೋಳ ಹೋಗೋಳ ನೀನು? ನಾನು ಹೋಗೋಳೆ. ಇಲ್ಲಿರಕ್ಕೆ ನಂಗೆ ಇಷ್ಟ ಇಲ್ಲ. ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ. ಇನ್ನೊಂದು ನಿಮಿಷ ಹೇಳಿ ನಮ್ಮ ಮನೆಗಿರೋದು ಬೇಕಾಗಿಲ್ಲ. ಅಲ್ಲಿ ಎಷ್ಟೋರು ಮಗ ನಮ್ಮ ಅಮ್ಮ ನನಗೆ ತಗೊಟ್ಟಿರೋ ಲಗೇಜ್ ಹಾಕೊಳ್ಳಿ ಎತ್ಕೊಂಡು ನಡಿ. ಎಲ್ಲಿ ಎತ್ಕೊಂಡು ಹೋಗೋದು? ಎಲ್ಲೈತೆ ಮನೆ ಎತ್ಕೊಂಡು ಇಕ್ಕಕ್ಕೆ? ಹೇಳದ್ ಮಾತು ಕೇಳಲ್ಲ. ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ ಅನುಭವಿಸ್ಲಿ ಹೋಗು. ಇನ್ನೇನು ಮಾಡ್ತೀಯ? ಎಲ್ಲ ನನ್ನ ಹಣೆ ಬರ. ಎಂಥ ಮಕ್ಕಳು ಉಟ್ಬಿಟ್ಟವ್ರಪ್ಪ. ಅದು ಯಾವ ಜನ್ಮದಾಗ ಯಾರಿಗೇನು ದ್ರೋಹ ಮಾಡಿದ್ದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.